ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವರು 2,000 ರೂಪಾಯಿ ತಗೊಂಡ್ ನಾವ್ ನಿಮಗ ಹಾಕ್ತಿವ್ರಿ ತಗೋರಿ ನಮ್ಮ ಆಣಿ ನಿಮಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕ್ವಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ದೇವ ನೀ ನನ್ನ ತಾಯದಿ ಪಾರ್ವತಿ ನೀ ನನ್ನ ಹೆಂಡತಿ ಸೀತಾ ಆಗಲಕ್ಕ ಬರಂಗಿಲ್ಲ ಹೌದು ಅಂದತ್ತ ಅಂದ್ರೆ ಏನು ರಾಮದೇವ ದೊಡ್ಡವ ಇರ್ಲಿ ನಾನು ಇಲ್ಲ ನಂಗಿಲ್ಲ ರಾಮದೇವ ಪಾರ್ವತಿ ಬಂದಾಳ ನನ್ನ ಮಗಲಾಗಿಕ್ಕೆ ನಾನು ಹೆಂಡತಿ ಅಲ್ಲ ಅನ್ನೋದು ನಿನಗೆ ತಿಳಿದು ಬತ್ತ ಹೌದು ಮತ್ತ ಅರಿಬಿ ತೊಳಿವಂತ ಅಗಸ ಬಾಗಿಲ ಸಂದರಿಗೆ ನಿಂತು ನನ್ನ ಮಾತಾಡಿದ ಏನಂತವ ರಾಮದೇವ ಹಾದಿ ಹಿಡಿದು ಬರ್ತಿದ್ದ ಅವನ ಮಾತಂದ ಏನಂತವ ಬಿಟ್ಟು ಹೆಂಡತಿ ನಾಳಕ ನಾ ಏನ ಸೊಟ್ಟ ರಾಮನ ಅಂದಾರ ಈ ಮಾತಂದ ಕೇಳಿ ಏನ್ ಮಾಡ್ಯಾನ ಪಾರ್ವತಿ ಬಾಂಧಳು ಆಕಿ ಸೀತಾ ಅಲ್ಲ ಅನ್ನೋದು ಕಂಡು ಹಿಡಿದಿ ಮತ್ತ ಬರೇ ಒಂದು ಅರಿಬಿ ತೊಳಿ ಮನುಷ್ಯನ ಮಾತು ಕೇಳಿ ಮಾಡ್ಕೊಂಡು ಹೆಣ್ತಿನ ಅಡವಿ ಕಳಿಸ್ತಿ ಅಂದ್ರೆ ನಿನಗೇನು ಶಾನೆ ಅನ್ಬೇಕು ಏನೋ ಮಳ್ಳ ಅನ್ಬೇಕು ದಡ್ಡ ಅನ್ಬೇಕು ನಿನಗ ನಿನ್ನ ಬುದ್ಧಿಯನ್ನು ಲದ್ದಿ ತಿಲ್ಲಕ್ ಹೋಗಿತ್ತು ಯಾವ ಕಡೆ ಶಾನೆ ನೀನು ಏಕೋ ಚಿತ್ತವನ್ನ ಮಾರಿಚ ಅನ್ನುವಂತ ಜಿಂಕಿ ರಾಕ್ಷಸ ಐತೆ ಅನ್ನೋದು ನಿಮ್ಮ ಅಪ್ಪಗ ತಿಳಿದಿಲ್ಲ ಆಕೆ ಹೆಂಡತಿ ಜಿಂಕಿ ಬೇಡ ಅಂದ್ಲೆ ನಾಯಿ ಕುಣ್ಣಿಲಕ್ಕೆ ಓಡಿ ಹೋಗಿದ್ದೆ ಅದ್ರ ಹಿಂಬಾಲ ನಾ ಈ ಕಡೆ ಓಡಿ ಹೋದ್ರೆ ನಾನು ಹೆಂಡ್ತಿನ ಬಂದ ರಾವಣ ಹೋಯ್ತ ಅನ್ನೋದು ನಿನಗೆ ಜ್ಞಾನ ಇತ್ತ ಇಲ್ಲ ಇರಬೇಕಾಗಿತ್ತಲ್ಲ ಈ ಜ್ಞಾನ ಇತ್ತು ಯಾಕೆ ಹೋದೆ ನಿನಗೆ ಎಲ್ಲ ತಿಳಿತೈತಲ್ಲ ನಾ ಮಾಡ್ಕೊಂಡು ಹೇಳ್ತೀನ ಅತ್ತವನ ಕೈಯಾಗ ತಗೊಂಡು ಹೋಗಿ ನಾ ಈ ಕಡೆ ಹೋಗ್ತಾನ ಹೋದೇನ ಕೇಳಬಾರ್ದು ಕೇಳಿದ್ವಿ ಅಂದ್ರೆ ತಟಕ ಬಿದ್ದಿತ್ತು ಮಕ್ಕಳ್ರೆ 3 ಮಂದಿ ನಾ ಕೇಳಿದ ಕಮದಲ್ಲಿ ನೆಟ್ಟು ಜವಾಬ್ ಹಾಕೋತ ಬರ್ಲಿ ರಾಮದೇವ ದೊಡ್ಡ ಮಂದಿ ಮತ್ತ ಒಳಗೊಂದು ಸುದ್ದಿ ಹೇಳೇನ್ರಿ ಹೆಂಗ್ರಿ ಏಕ ಪತಿವ್ರತ ಇದ್ದ ಏಕ ಪತಿವ್ರತ ಒಂದೇ ಅಂದ್ರೆ ಏಕೋ ಏನು ಏಕ ಪತ್ನಿವ್ರತ ಒಂದ ಹೆಂಡತಿ ಮ್ಯಾಲ ಇರಾವ ಒಂದ ಹೆಂಡತಿ ಮ್ಯಾಲ ಇರಾವ ಮಂದಿ ತಮ್ಮ ಆವಾಗಿನ ಮಂದಿ ಪದ್ಧತಿ ಹೆಂಗಿತ್ತು ಹೆಂಗ ಈಗ ನೀವ ಕೊಡುವಂತ ಆಣಿಗಳು ಹೆಂಗ ಇವು ಗಳಿಗೆ ಆಣಿಗಳು ನೀವು ಮಾಡುವ ಆಣಿಗಳು ಹೌದು ಹೆಂಗ ಆಣಿ ಹೆಂಗವ ಆಯ್ತು ನೋಡ್ರಿ ನಾವು ಇನ್ನು ಮುಂದೆ ಈಗ ನೋಡ್ರಿ ನೀವು ಆ ಕಾಂಗ್ರೆಸ್ದವ್ರಿಗೆ ಓಟ್ ಹಾಕೋದಿತ್ತಂದ್ರ ಅವ್ರು 2,000 ರೂಪಾಯಿ ತಗೊಂಡ್ ನಾವ್ ನಿಮಗ ಹಾಕ್ತಿವ್ರಿ ತಗೋರಿ ನಮ್ಮ ಆಣಿ ನಿಮಗ ಓಟ್ ಹಾಕ್ತಿವ್ರಿ ಕಾಂಗ್ರೆಸ್ ಅವ್ರು 2,000 ರೂಪಾಯಿ ಕ್ವಾಟಿಕೇಶನ್ ಬಿಜೆಪಿ ಅವ್ರು ಬಂದ್ರಂದ್ರ ನಾವ್ ನಿಮ್ಗ ಓಟ್ ಹಾಕ್ತಿವ್ರಿ ಇವ ಆಣಿ ಕೈ ಮುಟ್ಟಿ ನಾವ್ ಕೈ ಮುಟ್ಟಿ ಆನಿ ಮಾಡ್ತೀವಿ ಎದಕ್ಕ ಹೊಟ್ಟೆ ಉಪಜನಕ್ಕೆ ನಾವು ಆನಿ ಮಾಡ್ಕೊಳಕತ್ತೀವ ಅವ್ರು ಬರ್ನ ಅವ್ರು ಸೇರೋದು ಅದು ಇದು ನರಮಾನವ್ರಿಗೆ ಕರ್ಮ ತುಂಬಬೇಕಲ್ಲ ಕರ್ಮ ತುಂಬಿಕೊಳ್ಳಕು ಆನಿ ಮಾಡ್ಕೋತೀವಿ ಈ ಆನಿ ಬ್ಯಾರೆ ಇದು ಬೇರೆ ಏನು ಇನ್ನೊಂದು ಅದು ಹೆಂಗ ಅವಾಗ ಮೊದಲ ಸಾಧು ಸತ್ಪುರುಷರ ಯೋಗಿ ಋಷಿಗಳ ಆಣಿ ಅಂತವ ಹೆಂಗ ಒಮ್ಮೆ ಆಣಿ ತೊಟ್ರಪ್ಪ ಅಂದ್ರ ಅದು ಹೊಳ್ಳದ ತಮ್ಮ ಪ್ರಾಣ ಕೊಡ್ತಿದ್ರು ಖರೆ ಆ ಆಣಿ ಅವ್ರು ಭಂಗ ಮಾಡ್ತಿದ್ರು ನೀ ಏನಂದಿ ರಾಮದೇವ ಏಕ ಪತ್ನಿ ವ್ರತ ಮತ್ತೊಬ್ಬರ ಮಂಚಕ ಕಾಲಿಡಾವ ಅಲ್ಲ ರಾಮದೇವ ತಮ್ಮ ಮತ್ತೊಬ್ಬರ ಹೆಂಗಸರ ಮೈ ಮುಟ್ಟುವುದೇನ ಮತ್ತೊಂದು ಹೆಂಗಸರ ಮನಿ ಒಳಗೆ ಹೋಗಿ ಮತ್ತೊಂದು ಹೆಣ್ಮಕ್ಕಳ ಮಂಚಕ ಕಾಲಿಟ್ರ ಅವ್ರ ಹೋಗಿ ಅವ್ರನ್ನ ಮುಟ್ಟಿದ ಹಂಗಾದ್ರ ಹೌದು ಮುಗಿದೋಯ್ತು ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾರ ಚಂದ್ರಸೇನಿ ಮಂಚಕ್ಕೆ ಹೋಗಿ ಕಾಲಿಟ್ಟಿ ಏಕ ಪತ್ನಿ ವ್ರತ ನೀ ಹೆಂಗಾದಿ ಹೆಂಗಸರ ಮಂಚಕ ಕಾಲಿಡಾವ್ ನೀ ಹೆಂಗ ಏಕ ಪತ್ನಿ ವ್ರತ ಆದಿ ಯಾಕಾದಿಪ್ಪ ಒಳಗ ಡಬಲ್ ಗೇಮ್ ಅದಾವ ನೀ ಗುಂಗಿ ಹುಳ ಆಗಿ ಬಾ ನೀ ಕಟ್ಟಿಗೆ ಸೌರ್ ನಾ ಕಾಲಿಡ್ತು ಒಮ್ಮೆ ಮತ್ತೊಬ್ರು ಹೆಣ್ಮಕ್ಳ ಮಂಚಕ ಕಾಲಿಟ್ಟಿ ಅಂದ್ರೆ ನಿನ್ನ ಧರ್ಮ ಅಲ್ಲ ನೀನ್ ಧರ್ಮ ಮುಗಿತಲ್ಲಿ ಅವ್ರ ಮಂಚಕ ಕಾಲಿಡುದು ಮುಂದ ನಾ ಕೃಷ್ಣ ಆಗಿ ಬರ್ತನು ಸತ್ಯಭಾಮಿ ಆಗಿ ಬಾ ಅನ್ನೋದು ಏನ್ ಹಚ್ಚಿದ್ಯೋ ಎಂಟ್ರದಾರ ನಿಮ್ಮ ಆಶಾಳ ಊರಾಗ ಅಲ್ಲೋ ನಿನ್ನ ಸೀರೆಯಾಗಿನ ಸೂರ ಸೀರೆ ಉಡ್ಲಾರ್ದ ನಿನಗ ಖಬರ್ ಇಲ್ಲ ಸತ್ಯಭಾಮಿ ಶಕ್ತಿ ಪೂಜೆ ಹಾಕಿರ ಸೀರೆ ಉಟ್ಟು ನಂದ ಅಲ್ಲ ನಮ್ಮ ಅಪ್ಪಂದ ಆತದ ಹೇಳಿ ಅವನ ಪಡಿಕೆ ಸುತ್ತಕೊಂಡ ಒಳಗ್ ಹೋದಂತ ಗಣಸನಿ ಸೀರೆ ಉಟ್ಟು ಸೀರೆಯಾಗಿನ ಸೂರಾಗಬೇಡ ಪ್ರಾಣ ಹೋಗ್ಲಿ ಕರೆ ಸೀರೆ ಉಡ್ಲಾರ್ದ ಪ್ರಾಣ ಕೊಡ್ರಿ ಕರೆ ನಿಮ್ಮ 3 ಮಂದಿ ಗಣಸರು ಹತ್ತಿವ ಸೀರೆ ಉಟ್ಟು ಒಳಗ್ ಹೋಗ್ರಿ ನಿಮ್ಗೆ ಯಾವ ಸೀಮೆ ಗಣಸನ ಬೇಕೋ ನಾನು ಸೋಮ ಇರ್ಲತ್ ಬಿಡ್ಲತ್ತೀವು ಕೆದರಿ ಕ್ಯಾರ ಹಾಕೊಂಡ ಗಾಳಿಗೆ ನಿತ್ರ ಉರಿತೈತಿ ಅಂದ್ರ ನಾ ಕೇಳಕ್ಕೆಲ್ಲ ಬಹಳ ವಿಚಾರ ಮಾಡಿ ಮಾತಾಡ ಅದಕ್ಕೆ ತಮ್ಮ ಇನ್ನ ಈ ರಾಮದೇವನ ಸುದ್ದಿ ಹೇಳತ್ತಿದ್ಯ ಒಂದು ಮಾತು ಕೇಳ್ಬೇಕಾಗಿತ್ರಿ ಹ್ಯಾಂಗ್ರಿ ರಾಮದೇವ ದೊಡ್ಡವ ಬಲಾಢ್ಯ ದೊಡ್ಡವ
ವಾಲಿ ಸುಗ್ರೀವ ಇವ್ರಿಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ಹೌದು. ರಾಮಾಯಣ ಹೇಳ್ತೀನಿ ನನಗ. ಹಾ, ವಾಲಿ ಸುಗ್ರಿ ಇಬ್ರು ಅವಳಿ ಜವಳಿ ಅಣ್ಣತಮ್ಮರಿದ್ರು. ನೋಡ್ಲಕ್ಕ ಒಂದೊಂದು ಮನಿ ಕಾ ಒಂದೇ ಸೇಮ್ ಇದ್ರು. ವಾಲಿನು ಹಂಗ ಇದ್ದ, ಸುಗ್ರೀವನು ಹಂಗ ಇದ್ದ. ಹೌದು. ರಾಮದೇವ್ ಬಲಾಟೆ. ಕ್ಷತ್ರಿಯ ಅಂಶದ ಲಕ್ಷಣ ಹೆಂಗ? ಹೆಂಗ? ರಾಜರ ಲಕ್ಷಣ ಹೌದು. ವೈರಿ ಎದುರಿಗೆ ಬಂದ ನಿತ್ತ ಬಾಣ ಬಿಡಬೇಕು. ಅದು ಏನು ರಾಜರ ಲಕ್ಷಣ. ಲಕ್ಷಣ ಲಕ್ಷಣ. ವೈರಿ ಬೆನ್ನಿಗೆ ನಿತ್ತ ಚೂರಿ ಹಾಕಂಗ ಅವಂಗ ಗಣಸಲಾಕ ಬರಂಗಿಲ್ಲ. ಹಿಂದೆ ನಿಂತು ಹೊಡೆಯವ. ಬೆನ್ನಿಗೆ ನಿತ್ತ ಮೋಸ ಮಾಡಿದಂಗ. ಮೋಸ ಮೋಸ ಮೋಸ. ಇದರಿಗೆ ನಿತ್ತ ಬಾಣ ಹೊಡಿಬೇಕು. ಧೈರ್ಯ. ಅವ ಬಲಾಟೆ. ಅವ ಬಲಾಟೆ ಇರಬೇಕು. ಬೆನ್ನಿಗೆ ನಿತ್ತ ಚೂರಿ ಹಾಕವ ಎಂದು ಗಣಸ ಅಲ್ಲಾಕ ಬರಂಗಿಲ್ಲ. ಮೋಸ. ಆದ್ರ ಹೇಳ್ರಿ, ಸ್ವತಃ ನಿಮ್ಮ ರಾಮದೇವ ಏನ್ ಮಾಡ್ಯಾನ್? ಸುಗ್ರೀವನ ಅಣ್ಣ ವಾಲಿನ ಹೌದು. ಅವನ ಬಾಣ ಹೊಡೆದ ಕೊಲ್ಲಬೇಕಾದ್ರೆ ಗಿಡದ ಮರಿಗೆ ನಿತ್ತ ಬಾಣ ಹೊಡೆದಾನ. ಹೌದು ಹೌದು ಹೌದು. ಯಾರಿಗೆ? ವಾಲಿಗೆ. ವಾಲಿಗೆ ಗಿಡದ ಮರಿಗೆ ನಿತ್ತ ಬಾಣ ಹೊಡಿಬೇಕಾದ್ರೆ ಏನ ರಾಮದೇವನ ತೇಕಂತ ತಾಕತ್ತು ಇದ್ದಿದಿಲ್ಲೋ? ವಾಲಿ ಎದುರಿಗೆ ಬಂದ ನಿತ್ತ ಯಾಕವ ರಾಮದೇವ್ ವಾಲಿಗೆ ಬಾಣ ಹೊಡೆದಿಲ್ಲ? ಹೊಡೆದಿದ್ದ ಬೇಕು. ಏನ ಕಾರಣಕ್ಕೆ ಹೊಡೆದಿಲ್ಲ? ಯಾಕೆ ಹೊಡೆದ? ಇವ ಹೆಂಗ ಹೊಡೆದ ನೋಡ. ಹೊಳ್ಳಿ ಕೃಷ್ಣ ಪರಮಾತ್ಮನ ಕಾಲಾಗ ಸಹಿತ ಅವ ಬಾಣ ಹೊಳ್ಳಿ ಹೊಡೆದ. ನಾವು ಹೊಡೆದಾನ್ರಿ. ಅವನ ವಾಲಿ ಬಂದ ಇಲ್ಲಿ ಬೇಡಾಗಿ ಬಂದ ಬಾಣ ಹೊಡೆದಾನ. ಅವನು ಗಿಡದ ಮರಿಗೆ ನಿತ್ತ ಹೊಡೆದಾನ. ಇಲ್ಲಿ ದೇವರದಿನಿ ತ್ರಿಕಾಲ ಜ್ಞಾನಿ. ನೀ ಗಿಡದ ಮರಿಗೆ ನಿತ್ತ ವಾಲಿಗೆ ಬಾಣ ಬಿಡಬೇಕಾದ್ರ ಕಾರಣ ನೀ ಹೇಳಿ ಅನ್ಬೇಕು. ನಾ ನಂಗಿಲ್ರಿ ಮುಂದೆ ಈಗ ನೀನ ಬಂದ್ ಹೇಳ. ಅವನು ಎದುರಿಗೆ ನಿತ್ತ ಯಾಕೆ ನೀ ಬಾಣ ಹೊಡಿಲಿಲ್ಲ? ಏನ ಕಾರಣ ಹೊಡಿ? ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ವಚನಾಡಿ ಮಾಂಸದಾಸ್ತಿಯ. ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ರೋಂಕಚನಾಡಿ ಮಾಂಸದಾಸ್ತಿಯ. ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ರೋಂಕಚನಾಡಿ ಪಂಚ ಜ್ಞಾನೇಂದ್ರಿಗಳು ಎಲ್ಲ ಪಂಚ ಕರ್ಮೇಂದ್ರಿಗಳು ಸಹಿತ. ಪಂಚ ಕರ್ಮೇಂದ್ರಿಗಳು ಶಬ್ದ ನುಡಿವಂತ ನಾಲಿಗೆ. ಶಬ್ದ ನುಡಿವಂತ ನಾಲಿಗೆ. ಪಂಚ ಮಹಾಭೂತ ಶರೀರ ಲಯನ. ಪಂಚ ಮಹಾಭೂತ ಶರೀರ ಲಯನ. ತಡೀರಿ ಇಲ್ಲೊಂದು ವಿಷಯ ಕೇಳ್ರಿ ನನಗ ಇವತ್ತು ತಲೆಯಾಗ. ಯಾವುದು? ಕನಸಿನಾಗೇನ ಹಾವು ಕರೆದತ್ರಿ, ನಾಯಿ ಕರೆದತ್ತ. ನಾಯಿ ಕಡಿತು. ಮದರಿ ಬಸುದು ಕನಸಿನಾಗ ನಾಯಿ ಕರೆದ, ಅಲ್ಲಿ ರಕ್ತ ಬಂದದ. ಮುಂದೆ ಹೆಸರಾಯ್ತು ನೋಡ್ನತ್ತ, ಅಲ್ಲಿ ರಕ್ತ ಇದ್ದಿದ್ದಿಲ್ಲ. ಮುಂದೆ ಒಂದು ಗಳಿಗೆ ಆದ ಬಳಿಕ ಮತ್ತೊಂದು ಕನಸು ಬಿತ್ತೇನು? ಒಂದು ವೇಷ ಶ್ರೀ ಜೋಡಿ ಕೂಡ್ದಂಗಾಗಿತ್ತು. ಅದು ಏನೇನೋ ಆಗಿತ್ತು. ಅದನ್ನ ಮತ್ತೆ ಹೊಳಿ ನೋಡಿದಾಗ ಏನಾಗ್ತತ್ತ? ಅದು ಅವನು ಚೊಣ್ಣಿ ತೊಯ್ತತ್ತ. ಬಿಡು ತಡೀರಿ, ಅದು ಕರೆಕ್ಟ್ ಕೇಳವ. ಇಲ್ಲಿ ನಾಯಿ ಕರೆದ, ಇಲ್ಲಿ ರಕ್ತ ಇಲ್ಲ. ಹೌದಾ? ಇಲ್ಲಿ ಕನಸು ಬಿತ್ತು, ಇದು ಯಾಕೆ ತೊಯ್ತು? ಅದಕ್ಕೆ ಹೇಳ್ತಾನೆ ಕರೆಕ್ಟ್ ಅದ ತಮ್ಮ. ಇಲ್ಲಿ ನಾಯಿಯನ್ನು ಕರೆದದಲ್ಲ, ಇಲ್ಲಿ ದಾರಿ ಇಲ್ಲ. ಇಲ್ಲಿ ದಾರಿ ಇಲ್ಲ, ಅದಕ್ಕೆ ದಾರಿ ಅದ. ಅಲ್ಲಿ ದಾರಿ ಆದತೆ ಅಲ್ಲಿ ವೀರ ಚಲನಾಗ್ಯದ. ಇಲ್ಲಿ ದಾರಿ ಇಲ್ಲ, ರಕ್ತ ಹೆಂಗ ಕಾಣ್ತದ ನಿನಗ? ಕಾಣೋದಿಲ್ಲ ಹಂಗ. ಅದ್ರದ ಹಂಗ ಕೊಡಂಗಿಲ್ಲ ಅವ್ರಿಗೆ. ಮತ್ತೆ ಹೆಂಗ ಪಕ್ಕ ಕೊಡ್ಬೇಕು? ನೀನು ಕೊಡೋದು ಒಯ್ಯೋದು ಹೋಗಿ ಸಮಾಧಾನ ಆಗತೈತಿ. ಇಲ್ರಿ ಬಾಪ, ನಿನಗೊಂದು ಮಾತು ಹೇಳಣ. ಹೇಳ್ರಿ.
ನಾಯಿ ಮನುಷ್ಯಾಗ ಕಚ್ಚತತ್ತೆ ಹೊಳ್ಳಿ ಮನುಷ್ಯ ನಾಯಿಗೆ ಕಚ್ಚಲಾಕ ಬರ್ತತಿ ಇಲ್ಲ ಅಂತೇಳಿ ಇದೊಂದು ಇರ್ಲೆತ್ತು ಗುಬ್ಬಿ ತಿಟ್ಟನಿ ಅಂದ್ರು ತಗದಿ ಅಂದ ಹೇಳ್ಬೇಕಾಗ್ಯದ್ರಿ ಏನಂತೇಳಿ ಏನಂತವ ಕನಸು ಬಿದ್ದಿತ್ತು ಕನಸಿನ್ಯಾಗ ಒಂದ್ ನಾಯಿ ಕಡ್ದಿತ್ತು ನಾಯಿ ಕಡ್ದ ಬಳಕ ರಕ್ತ ಹೊಂಟಿತ್ತು ಅದ ಕನಸಿನ್ಯಾಗ ಒಂದ್ ಹುಡುಗಿ ಜೊತೆ ಕೂಡಿ ಸರಸ ಸಲ್ಲಾ ಪಾಡಿದಂಗಾಗಿತ್ತು ಹೌದು ಆ ಎದ್ದ ತಕ್ಷಣ ನೋಡು ಗುಡ್ದ ವೀರ್ಯ ಸ್ಖಲನಾಗಿತ್ತು ಹೌದ್ ಹೌದಲ್ಲ ಅದಕ್ಕ ಇದ್ಯಾಕ ಹಂಗ ಅದ್ಯಾಕ ಹಿಂಗ ಅಂತ ಕೇಳ್ತಾನೆ ಕೇಳ್ತಾನ್ರಿ ಹೌದ್ರಿ ಅದಕ್ಕ ಅಂದಾರ ನೋಡಿದ ಹೆಣ್ಣಿನ ಮಾಯಾ ಪ್ರಕೋಪ ಅಂತ ಹೇಳಿ ಹೌದ್ ಹೌದ್ರಲ್ಲ ಪಕ್ಕ ಬತ್ತು ಇದು ಮಾಯಾದ ಜಾಲ ಇದು ನಿನ್ನ ಜಾಲ ಅಲ್ಲ ಅದು ಅಲ್ಲ. ಮಾಯಾದ ಜಾಲ ಮಾಯದ ಜಾಲ ಇಲ್ಲಿ ನಿನಗ ನಾಯಿ ಕಡ್ದ ಕನಸಿನಾಗ ರಗತ್ ಹೋದಂಗಾಗೈತಿ ಹೋಗಿಲ್ಲ. ಕರೆ ಹೋಗಿಲ್ಲ ಎದ್ದು ಕನಸಿನ ನೋಡ್ಬಿಡ್ದು ಹಂಗೈತಿ ಹಂಗೈತಿ. ಆಗ ಕನಸಿನಾಗ ನಾಯಿನ ಬಂದಿಲ್ಲ ಹುಡುಗಿನ ಬಂದತ್ತಿಲ್ಲ ಹುಡುಗಿ ಬಂದ ಹುಡುಗಿ ಹುಡುಗಿ ಬಂದ ಬಳಕ ನಿನ್ನ ವೀರ್ಯಸ್ಖಲನಾಗೈತಿ ಅಂದ್ರ ನೀನು ಕನಸಿನ್ಯಾಗ ಬಂದು ಹುಚ್ಚಿಡಿಸಿ ನಿನ್ನ ವೀರ್ಯಸ್ಖಲನ ಮಾಡ್ತತಿ ಅಂದ್ರ ಅದ್ರ ತಾಕತ್ ಎತ್ತಿರ್ಬೇಕು ಹೇಳು ಅವರ ಬುಲೆಟ್ ಹೆಣ್ಣಿಂದು ಬರೀ ಕನಸಿನ್ಯಾಗ ಬಂದು ಹುಚ್ಚಿಡಿಸೈತಿ ಹೌದು ಮತ್ತೆ ಹೌದು. ಅಲ್ಲ ಇದು ಹೊರಗಲ್ಲ ಕನಸಿನ್ಯಾಗ ಹೌದ್ರಲ್ಲ ತಮ್ಮ ಹೌದು ಆ ವೀರ್ಯಸ್ಖಲನಾಗೈತಿ ಅಂದ್ರ ಅದು ಯಾವ ಕಡೆ ಬರ್ತತಿ ಅನ್ನೋದು ಬ್ರಹ್ಮ ನಾಡಿ ಹಿಡದ ಹೌದು ಬರ್ತೈತಿ ಹೌದ್ರಿ ಗೊತ್ತೇರಿ ಗೊತ್ತ ಅದೇ ರೀತಿಯಾಗಿ ಒಳಗ ಬಿತ್ತಪ್ಪ ಅಂತಂದ್ರ ಇವೆಲ್ಲ ಆಗ್ಲಕತ್ತವ ಹೌದ್ ಹೌದ್ರಿ ಇದು ಯಾವಾಗ ಮಾಯಾ ಯಾವಾಗ್ರಿ ನೀ 10 ವರ್ಷದ ಕೂಸಿದ್ದಾಗ ನಿನಗ ಅವಾಗ ಅದು ಮಾಯಾ ಕನಸು ಬಿದ್ರು ಕಡಿಯಾಕ ಆಗಂಗಿಲ್ಲ ಹೌದ್ರಿ 21 ವರ್ಷ ನಿನಗ ದಾಟಿದ ಬಳಕ ಇವೆಲ್ಲ ಕಡಿಯಾಕ ಆಗ್ಲಕತ್ತಾವ ಹೌದ್ ಹೌದ್ರಿ ಯಾಕೆ ಕಡಿಯಾಕ ಆಗ್ತಾವು ಯಾಕೆ ತಂಗಿ ತಮ್ಮ ಹಾ ವಯ ಆಗ್ಬೇಕಲ್ಲೋ ತುಂಬಬೇಕಲ್ಲ ವಯಸ್ಸು ತುಂಬಬೇಕಲ್ಲ ಹೌದ್ ಹೌದ್ರಲ್ಲ ಒಂದು ವರ್ಷದೊಳಗ ದಿವಸ 365 ದಿವಸ ಅದಾವ ಹೌದ್ರಿ 365 ತುತ್ತ ಅನ್ನ ಮೇಲದಾಗ ಒಂದ್ ಹನಿ ರಕ್ತ ತಯಾರಾತ್ರಿ ಅಂತ 365 ಹನಿ ರಕ್ತ ಕರಗಿದಾಗ ಒಂದ್ ಹನಿ ಬಿಂದು ಎಂದು ತಯಾರಾತು ಅಂತ 365 ಹನಿ ಬಿಂದು ಕರಗಿದಾಗ ಒಂದ್ ಹನಿ ನೀರಿನ ಆಕಾರ ಚೈತನ್ಯ ತಯಾರಾತು 21 ವರ್ಷ ಪ್ರಾಯಕ್ಕೆ ಬಂದಿ ಬಂದ್ರಲ್ಲ 21ಕ್ಕೆ ಅದಕ್ಕ ತಮ್ಮ ಹಿರಿಯರು ಒಂದ್ ಅಗದ ಮಾಡ್ತಾರ ಏನ್ ಮಾಡ್ತಾರ್ರಿ ರೈತರ ಮನಿ ಒಳಗ ಕ್ವಾಣಾದ ಸಾಕಿದ್ರಂದ್ರ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಏನ್ ಮಾಡ್ತಾರ್ರಿ ನಮಗ ತಿನಿಸಿ ಕ್ವಾಣಿಗೆ ಸೊಕ್ಕ ಬತ್ತಂದ್ರ ಹೌದ ಕ್ವಾಣ ಮಂದಿ ಹೊಲದಾಗ ಬಾಳ ಓಟ ಮಾಡ್ಲಾಯ್ತಂದ್ರ ಕೊಳ್ಳಾಗ ಒಂದ್ ಲೊಳ್ಳಾಗುದ್ದಿ ಕಟ್ಟತಾರ ಕಟ್ತಾರಲ್ಲ ಯಾಕೆ ಕಟ್ಟತಾರೋ ಯಾಕ್ರಿ ಮಂದಿ ಹೊಲಕ್ಕೆ ಹೋಗಿದ ಮಂದಿ ಬೇಲಿಗೆ ಬಾಯಿ ಹಚ್ಚಬಾರ್ದತ್ ಕೊಳ್ಳಾಗ ಲೊಳ್ಳಾಗುದ್ದಿ ಕಟ್ಟತಾರ ಕಟ್ತಾರಲ್ಲ ಅದಕ್ಕ ಇದು ಮೊದಲಿಗೆ ಬಂದತ್ತಲ್ರಿ ಬಸು ಇದಕ್ಕೆ ಸೊಕ್ಕ ಬತ್ತಪ್ಪ ಅಂತಂದ್ರ ಇದು ಅಲ್ಲದ ಕೆಲಸ ಮಾಡ್ಲಕ್ಕೈತಂದ್ರ ಏನ್ ಮಾಡ್ತಾರ್ರಿ ಮಂದಿ ಹೊಲಗೋಟ್ ಹೋಗಿ ಮಂದಿ ಹೆಣ್ಮಕ್ಳನ್ನ ಕಾಡಿ ಎಲ್ರಿ ಕಾಗಲ್ ತರ್ಲಾಕತ್ತಂದ್ರ ಹೌದು ಮನಿ ಹಿಡ್ಕೊಂಡ ಬೀಳತ್ ಹೇಳಿ ಇದ್ರ ಕೊಳ್ಳಾಗ ತಂದ ನನ್ನ ಗಂಟ್ ಹಾಕ್ಯಾರ ಹೌದು ಹೌದ್ರಿ ಕರೆ ಐತಿ ಚಲೋ ಹಾಕ್ಯಾರವ ಏನ್ ಹೇಳಿ ನಮಗ್ ಹೇಳ್ತಾವ ನಾವು ಚತ್ಯಾನ ಬಸ್ ಎಲ್ಲಿ ತಿರುಗಲಿ ಸಂಜೆ 8 ಡಿಪೋ ಕಾಜರ್ಬೇ ತಿರ್ಗಕ್ಕೆ ನಾಲ ತಿರ್ಗಾವ್ನಿ ನೋಡಿ ನಾ ಬರೋಕಿತ್ತ ಮೊದಲ ಬಾರಕ್ ಬಾ ದೋನಿಗೆ ಬಾ ತೀನಿಗೆ ಬಾ ನಾಲ್ಕಕ್ಕೆ ಬಾ ನಿನಗೆ ಕೇಳವ್ರು ಇದ್ದಿದ್ದಿಲ್ಲ ಪೂಚವ್ರು ಇದ್ದಿದ್ದಿಲ್ಲ ಓನ್ ಹಾಯತ್ತ ನಿನ್ನ ಪೂಚವ್ರು ಇದ್ದಿದ್ದಿಲ್ಲ ನಿಮ್ಮ ಅಪ್ಪ ಹಿಂದೆ ಗೀಚವ್ರು ಇದ್ದಿದ್ದಿಲ್ಲ ಯಾರು ಇಲ್ಲ ಯಾವಾಗ ತಮ್ಮ ನಾವು ಬಂದಿವ್ ನೋಡು ಬಂದ್ ಬೆಳಗ್ಗೆ ಚತ್ಯಾನ ಎಲ್ಲಿ ತಿರುಗಿ ಸಂಜೆ 8 ನೀನ ಮನೆಗಿರ್ಬೇಕು ಸೀದಾ ಸಾಪ್ ಇರ್ಬೇಕಿಲ್ಲ ಇರ್ಲಿಕ್ಕಂದ್ರ ಚಲ ಜಯಂತಿ ತಿರಗ ಹಾಸಿಗೆ ಹನುಮಪ್ಪನ ಗುಡಿ ಹನುಮಾನ್ ದೇವ್ರ ಗುಡಿಗೆ ಬಂದ್ರ ಮಕ್ಳಿಗೆ 3 ಮಂದಿ ಹೇಳತ್ತೇರಿ ಏನತ್ತೇಳಿ ಏನತ್ರಿ ನೀರಿನ ಹೆಣ್ಣಿತ್ತಂದ್ರೆ ನೀರಿನ ಮ್ಯಾಲ ಯಾರೇ ಬರ್ದಾರೇನು ಹೇಳಿಲ್ಲ ಯವ್ವ ಸಣ್ಣ ಮಾತಲ್ಲದ ಅವ ಕೇಳುದು ಹೌದು ಹೌದ್ರಲ್ಲ ನೀರಿನ ಮ್ಯಾಲ ಅಕ್ಷರ ಮೂಡಂಗಿಲ್ಲ ಅಂದ್ರೆ ನೀರಿನ ಮ್ಯಾಲ ಯಾರೇ ಬರ್ದಾರೇನು ಅಂತ ಕೇಳ್ತಾನು ತಮ್ಮ ನಿನ ಒಂದು ಮಾತು ಹೇಳ್ತಾನೆ ಕೇಳು ಹೇಳ್ರಿ ಬಸೋದ ಈಗ ನಾವು ಮಾತಾಡೋ ನಾಲಿಗೆ ಐತಿ ಐತ್ರಲ್ಲ ಈ ನಾಲಿಗೆ ಜರ್ಕರ್ ಒಣಾದಿತ್ತಂದ್ರ ಅದ್ರ ಮ್ಯಾಲ ಬರಿಲಕ್ಕ ಬರಂಗಿಲ್ರಿ ನಮ್ಮ ಉಚ್ಚಾರ ನೆಟ್ಟಗ ಆಗಂಗಿಲ್ಲ ಮಾತ ನಾಲಿಗೆ ಜರ್ಕರ್ ಎಲ್ಲ ಅಂಟ ಹೊಡೆದಿತ್ತಂದ್ರ ನಾಲಿಗೆ ಮ್ಯಾಲ ನೀರಂಬ ವಸ್ತು ಇರ್ಲಿಕ್ಕಂದ್ರ ಮನುಷ್ಯಾಗ ಮಾತು ಬರಂಗಿಲ್ಲ ಶಬ್ದ ಉಚ್ಚಾರ ಆಗಂಗಿಲ್ಲ ಆಗ ನಾಲಿಗೆ ಮ್ಯಾಲ ನೀರ್ ಆಡ್ತಿತ್ತಂದ್ರ ಮಾತ್ರ ಶಬ್ದಗಳ ಉಚ್ಚಾರ ಆಗತಾವ ಆ ಮಾತುಗಳು ಬರ್ಲಾಕತ್ತಾವ ಹಂಗ ನಾಲಿಗೆ ಮ್ಯಾಲ ನೀರ್ ಐತಿ ನೀರ್ ಆಡ್ತೈತಿ ನಾಲಿಗೆ ಮ್ಯಾಲ ಆ ನಾಲಿಗೆ ಮ್ಯಾಲ ನೀರ್ ಆಡ್ತೈತಿ ನೀರಿನ ಮ್ಯಾಲ ಬರದಾಳ ಒಬ್ಬಾಕಿ ಯಾವ ನಮ್ಮ ಕಾಳಿಕಾದೇವಿ ನಿಮ್ಮ ಕಾಳಿದಾಸನ ನಾಲಿಗೆ ಮ್ಯಾಲ ಬರದಾಳ ನಾಲಿಗೆ ತೆರೆದ ಕುತ್ತಾನ ತೆಳಗ ಅವ ಬಾಳ ಮಳ್ಳಿದ್ದ ಯವ್ವ ನನಗ ವಿದ್ಯಾ ಬುದ್ಧಿ ಇಲ್ಲ ಆಗೈತಿ ನನಗ ವಿದ್ಯಾ ಬುದ್ಧಿ ಬೇಕಂದ್ರ ನೀನ ಏನ್ರ ವಿದ್ಯಾ ಬುದ್ಧಿ ಕೊಡ್ಬೇಕಂದ ಅವ ಕಾಳಿಕಾಯಿ ಬೇಕಿ ಏನು ಬೇಕಾಗೈತಿ ನಿನಗ ಅಂದಾಗ ವಿದ್ಯಾ ಬುದ್ಧಿ ಕೊಡಂದಾಗ ಆಯ್ತು ಬಾ ನಾಲಿಗೆ ತೆರಿ ಹೊರಗಂದಾಗ ನಾಲಿಗೆ ತೆರಿ ಅಂದಾಗ ಅವಾಗ ಅವನ ನಾಲಿಗೆ ಮೇಲೆ ಬರ್ದಾಳ ನಾಲಿಗೆ ಮ್ಯಾಗ ನೀರ್ ಆಡ್ತೈತೋ ಏನ್ ಎಲ್ಲೋ ನಾಲಿಗೆ ಮ್ಯಾಗ ನೀರ್ ಆಡ್ತೈತಿ ನೀರಿನ ಮೇಲೆ ಬರ್ದಾಳ ಅಂದ್ರ ನಮ್ಮವ್ ದೊಡ್ಡಕಿ ನಿಂದೇನು ಇಲ್ಲೋ ನನ್ನ ತಂಗ ಹೌದ್ರಿ ಹಿಂದೇನು
ಐತಿ ನೀನ ಚಿಲ್ಲರೆ ಅಂದ್ರೆ ಹೆಂಗ್ ನೋಡಿ ಕೊಡಿ ತಲಿ ಹಿಡಿಯೋ ಒಲಿ ಉದಾವ್